ಶಾಂತಿ. ದಿನಾಂಕ ಆಗಿದೆ 20/8/2025. ಶ್ರೀಮತದಂತೆ ನಡೆದು ಎಲ್ಲರಿಗೆ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯುವ ಮಾರ್ಗವನ್ನು ತಿಳಿಸಿ. ಇಡೀ ದಿನ ಇದೇ ವ್ಯವಹಾರವನ್ನು ಮಾಡುತ್ತಾ ಇರಿ. ಸತ್ಯಯುಗವು ಅಮರ ಲೋಕವಾಗಿದೆ. ಅಲ್ಲಿ ಆತ್ಮವು ಒಂದು ವಸ್ತ್ರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಆದರೆ ಮೃತ್ಯುವಿನ ಹೆಸರಿರುವುದಿಲ್ಲ. ಆದ್ದರಿಂದ ಅದಕ್ಕೆ ಮೃತ್ಯು ಲೋಕವೆಂದು ಹೇಳಲಾಗುವುದಿಲ್ಲ. ಶಿವತಂದೆಯದು ಬೇಹದ್ದಿನ ರಚನೆಯಾಗಿದೆ. ಬ್ರಹ್ಮನ ರಚನೆಯು ಈ ಸಮಯದಲ್ಲಿ ಕೇವಲ ನೀವು ಬ್ರಾಹ್ಮಣರಾಗಿದ್ದೀರಿ. ತ್ರಿಮೂರ್ತಿ ಶಿವನೆಂದು ಹೇಳುತ್ತಾರೆ. ತ್ರಿಮೂರ್ತಿ ಬ್ರಹ್ಮನಲ್ಲ. ಬ್ರಹ್ಮನಿಗಂತೂ ಆದಿದೇವ ಆಡಮ್ ಎಂದು ಹೆಸರಿನ ಗಾಯನವಿದೆ. ಪ್ರಜಾಪಿತನ ಮಂದಿರವೂ ಇದೆ. ಇದು ವಿಷ್ಣು ಅಥವಾ ಕೃಷ್ಣನ ಅಂತಿಮ 84ನೇ ಜನ್ಮವಾಗಿದೆ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವತಂದೆಯು ಸ್ಥಾಪನೆ ಮಾಡುತ್ತಿದ್ದಾರೆ. ವಿಷ್ಣುವಿನ ಮೂಲಕ ಸ್ಥಾಪನೆ ಮಾಡಿಸುವುದಿಲ್ಲ. ವಿರಾಟ ರೂಪವು ವಿಷ್ಣುವಿನದ್ದೇ ಮಾಡುತ್ತಾರೆ. ಏಕೆಂದರೆ ಮೊಟ್ಟ ಮೊದಲು ಪ್ರಜಾಪಿತ ಬ್ರಹ್ಮನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಬ್ರಹ್ಮನದು ಬಹಳ ಚಿಕ್ಕ ಪಾತ್ರವಿದೆ. ಆದ್ದರಿಂದ ವಿಷ್ಣುವಿನದ್ದೇ ವಿರಾಟ ರೂಪವನ್ನು ತೋರಿಸುತ್ತಾರೆ. ಇಡೀ ವೃಕ್ಷದ ಬೀಜ ರೂಪವು ಶಿವತಂದೆಯದಾಗಿದೆ. ಅವರ ರಚನೆಗೆ ಸಾಲಿಗ್ರಾಮಗಳೆಂದು ಹೇಳಲಾಗುತ್ತದೆ. ಬ್ರಹ್ಮನ ರಚನೆಗೆ ಬ್ರಾಹ್ಮಣಿಯರೆಂದು ಹೇಳುತ್ತಾರೆ. ನೀವು ಬ್ರಾಹ್ಮಣರೇ ಹೋಗಿ ಸ್ವರ್ಗವಾಸಿಗಳಾಗುತ್ತೀರಿ. ಮತ್ಯಾರಿಗೂ ಸ್ವರ್ಗವಾಸಿಗಳೆಂದು ಹೇಳುವುದಿಲ್ಲ. ನಿರ್ವಾಣವಾಸಿ ಅಥವಾ ಶಾಂತಿಧಾಮದ ನಿವಾಸಿಗಳೆಂದು ಎಲ್ಲರೂ ಆಗುತ್ತಾರೆ. ನೀವಿಲ್ಲಿ ಪಾವನರಾಗಲು ಪರಿಶ್ರಮ ಪಡುತ್ತಿದ್ದೀರಿ. ಉಳಿದವರೆಲ್ಲರೂ ಅಂತಿಮ ಸಮಯದಲ್ಲಿ ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸಿಕೊಂಡು ಹೋಗುತ್ತಾರೆ. ಮತ್ತೆ ಮುಕ್ತಿಧಾಮದಲ್ಲಿ ಕುಳಿತಿರುತ್ತಾರೆ. ಯಾರಾದರೂ ದವಸ ಧಾನ್ಯಗಳ ವ್ಯಾಪಾರ ಮಾಡುತ್ತಾರೆಂದರೆ ಇಡೀ ದಿನ ಅದೇ ಬುದ್ಧಿಯಲ್ಲಿರುತ್ತದೆ. ಹಾಗೆಯೇ ನಿಮ್ಮ ವ್ಯಾಪಾರವೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು, ಅನ್ಯರಿಗೆ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸುವುದಾಗಿದೆ. ಕೆಲವರು ಬೌದ್ಧರು ಧರ್ಮವನ್ನು ಒಪ್ಪುತ್ತಾರೆ. ಏಕೆಂದರೆ ದೇವಿ ದೇವತಾ ಧರ್ಮವಂತೂ ಪ್ರಾಯಲೋಪವಾಗಿದೆ. ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ಯಾರೊಬ್ಬರೂ ಹೇಳುವುದಿಲ್ಲ. ನೀವೆಲ್ಲರೂ ವಧುಗಳಾಗಿದ್ದೀರಿ. ತಂದೆಯು ವರನಾಗಿದ್ದಾರೆ. ನೀವು ಮಕ್ಕಳಿಗೆ ಶೃಂಗಾರ ಮಾಡಿ ವಿಶ್ವದ ರಾಜ್ಯಭಾಗ್ಯವನ್ನು ಕೈತುಂಬಿ ಕೊಡುತ್ತಾರೆ. ನೀವು ವಿಶ್ವದ ರಾಜ್ಯದ ಮಾಲೀಕರಾಗುತ್ತೀರಿ. ಬಹುತೇಕ ಮಂದಿ ಇದನ್ನೇ ಹೇಳುತ್ತಾರೆ. ಬಾಬಾ, ನೆನಪು ಮರೆತು ಹೋಗುತ್ತದೆ. ನೀವು ಯಾರಿಗಾದರೂ ತಿಳಿಸುವಾಗ ಯಾವಾಗಲೂ ನೆನಪು ಎಂಬ ಶಬ್ದವನ್ನು ಹೇಳಿರಿ. ಯೋಗ ಶಬ್ದವು ತಪ್ಪಾಗಿದೆ. ತಂದೆಯು ಪರಮ ಆತ್ಮನಾಗಿದ್ದಾರೆ. ನೀವು ಆತ್ಮಗಳು ಪರಮ ಅರ್ಥಾತ್ ಶ್ರೇಷ್ಠರಲ್ಲ. ನೀವು ಪತಿತರಾಗಿದ್ದೀರಿ. ಆದ್ದರಿಂದ ತಂದೆಯನ್ನು ನೆನಪು ಮಾಡಿ. ತಂದೆ ಶಿಕ್ಷಕ ಗುರುವನ್ನು ನೆನಪು ಮಾಡಲಾಗುತ್ತದೆ. ಸತ್ಯಯುಗಿ ರಾಜಧಾನಿಯಲ್ಲಿ ವಿಷ್ಣುವಿನದು 8 ಜನ್ಮಗಳ ಪಾತ್ರವು ನಡೆಯುತ್ತದೆ. ಬ್ರಹ್ಮರವರದು ಒಂದೇ ಜನ್ಮದ ಪಾತ್ರವಿದೆ. ಆದ್ದರಿಂದ ವಿಷ್ಣುವಿನ ಪಾತ್ರವು ದೊಡ್ಡದೆಂದು ಹೇಳಲಾಗುತ್ತದೆ. ವಿನಾಶದ ಸಮಯದಲ್ಲಿ ಪ್ರಾಕೃತಿಕ ಆಪತ್ತುಗಳು ಬರುತ್ತವೆ. ವಿನಾಶವಂತೂ ಆಗಲೇಬೇಕಾಗಿದೆ. ಕಲಿಯುಗದ ನಂತರ ಮತ್ತೆ ಸತ್ಯಯುಗವಾಗುವುದು. ಇಷ್ಟೆಲ್ಲ ಶರೀರಗಳ ವಿನಾಶವು ಆಗಲೇಬೇಕಾಗಿದೆ. ಈಗ ನಿಮಗೆ ತಿಳಿದಿದೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಸತ್ಯಯುಗದಲ್ಲಿ ಹೊರಟು ಹೋಗುತ್ತೇವೆ. ಆತ್ಮವು ಪವಿತ್ರವಾಗುತ್ತದೆ. ಪರಿಶ್ರಮ ಪಡಬೇಕಾಗುತ್ತದೆ. ನೀವೀಗ ಮುಕ್ತಿಧಾಮದಲ್ಲಿ ಹೋಗುವುದಕ್ಕಾಗಿ ಪರಿಶ್ರಮ ಪಡುತ್ತಿದ್ದೀರಿ. ಅಂದ ಮೇಲೆ ತಂದೆಯ ನೆನಪಿನಲ್ಲಿರಬೇಕಾಗಿದೆ. ದಿನ ಪ್ರತಿದಿನ ತಂದೆಯು ನಿಮ್ಮ ಬುದ್ಧಿಯನ್ನು ಪರಿಶುದ್ಧವನ್ನಾಗಿ ಮಾಡುತ್ತಾರೆ. ಆಹಾರ ಪಾನೀಯಗಳ ಜಂಜಾಟದಲ್ಲಿ ಹೆಚ್ಚು ಹೋಗಬಾರದು. ಲೋಭವನ್ನು ಬಿಟ್ಟು ಬೇಹದ್ದಿನ ರಾಜ್ಯ ಭಾಗ್ಯದ ಸುಖವನ್ನು ನೆನಪು ಮಾಡಬೇಕಾಗಿದೆ. ನಾವು ಬ್ರಹ್ಮನ ಸಹಸರಚನೆ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ. ಇದನ್ನು ಕೇವಲ ಆಂತರ್ಯದಲ್ಲಿ ತಿಳಿದುಕೊಳ್ಳಬೇಕು. ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ. ಅನೇಕ ಪ್ರಕಾರದ ಪ್ರವೃತ್ತಿಯಿಂದ ನಿವೃತ್ತಿಯಾಗುವಂತಹ ನಷ್ಟ ಮೋಹ ಸ್ಮೃತಿ ಸ್ವರೂಪ ಭವ. ಸ್ಮೃತಿ ಸ್ವರೂಪರಾಗುವುದರಿಂದ ನಷ್ಟ ಮೋಹ ಸ್ವತಃವಾಗಿ ಆಗಿಬಿಡುವಿರಿ. ಪ್ರವೃತ್ತಿಯಿಂದ ನಿವೃತ್ತರಾಗುವುದು ಅರ್ಥಾತ್ ನನ್ನತನವನ್ನು ಸಮಾಪ್ತಿ ಮಾಡಿ ನಷ್ಟ ಮೋಹ ಆಗುವುದು. ಕಮಲದ ಹೂವಿನ ಹಾಗೆ ನ್ಯಾರೇ ಆಗಿರಿ. ಆಗ ಪ್ರಭುವಿನ ಪ್ರೀತಿ ಸಿಗುತ್ತಿರುವುದು. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.